ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ಬಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಬರೀ 10 ಅಲ್ಲ 20 ಅಲ್ಲ 70,250 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಬರೀ 4 ವರ್ಷಗಳಿಗೆ. ಹಾಗಾದ್ರೆ ಆ ಸ್ಕಾಲರ್ಶಿಪ್ ಯಾವುದು ಅಂದ್ರೆ ಈ ಒಂದು ಪ್ಯಾನಸೋನಿಕ್ ರಟ್ಟಿ ಛತ್ರ ಅನ್ನೋ ಕಂಪನಿ ಕಡೆಯಿಂದ ಈ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀವು ಪಡ್ಕೊಳ್ಬೇಕಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು, ಹಾಗೇನೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ಯಾನಸೋನಿಕ್ ರಟ್ಟಿ ಛತ್ರ ಅನ್ನೋ ಕಂಪನಿ ಬಂದ್ಬಿಟ್ಟು 2025-26ನೇ ಇಸ್ವಿಯಲ್ಲಿ ಅವರ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದಾರೆ. ಅಂದ್ರೆ ಅವ್ರ ವೆಬ್ಸೈಟ್ ಮೀನ್ಸ್ ಈಗ ಪ್ರತಿ ವರ್ಷ ಅವರು ಸ್ಕಾಲರ್ಶಿಪ್ಸ್ ನ ಕೊಡ್ತಾ ಇರ್ತಾರಲ್ಲ, ಹಾಗೇನೆ ಈ ವರ್ಷದ ಒಂದು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಭಾರತದ ಯಾವುದೇ ಒಂದು IIT ಕಂಪನಿ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಂದು ಕೋರ್ಸ್ ಗಳನ್ನ ಪರ್ಚೇಸ್ ಮಾಡಿರ್ತಾರಲ್ಲ, ಅಂದ್ರೆ ಸ್ಟೂಡೆಂಟ್ಸ್ BE ಆಗಿರ್ಬೋದು, BTech ಅನ್ನೋದಾಗಿರ್ಬೋದು, ಈ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಬಹುದು. ಇದ್ರ ಜೊತೆಲಿ BE ಅಥವಾ BTech ವಿದ್ಯಾರ್ಥಿಗಳಿಗೆ ಏನವರು 4 ವರ್ಷಕ್ಕೆ 70,250 ರೂಪಾಯಿ ಕೊಡ್ತಾ ಇದಾರಲ್ಲ, ಅದ್ರ ಜೊತೆಗೆ ಬೋಧನಾ ಶುಲ್ಕ ಅಂತ ಕೂಡ ಸಿಗ್ತಾ ಇದೆ. ಅದು ಬಂದು ವರ್ಷಕ್ಕೆ 42,250 ರೂಪಾಯಿ ಕೂಡ ಸಿಗ್ತಾ ಇದೆ. ನೋಡಿ, ಇಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಮಾಡಿ ಸ್ಕೀಮ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ಸ್ಗೆ BE ಅಥವಾ BTech ವಿದ್ಯಾರ್ಥಿಗಳು ಯಾವ ರೀತಿ ಸಲ್ಲಿಸಬೇಕು, ಅರ್ಜಿನ ಸಲ್ಲಿಸೋದಕ್ಕೆ ಮುಂಚೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿದೆ ಅಂದ್ರೆ ಸಣ್ಣ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದ್ ಏನಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಗೆ ಬಂದ್ಬಿಟ್ಟು BE ಅಥವಾ BTech ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಲ್ಲಿ ಅಂದ್ರೆ ಈ ಒಂದು ಪ್ರೆಸೆಂಟ್ ಇಯರ್ ಏನಿದೆಯಲ್ಲ, ಈ ವರ್ಷದಲ್ಲಿ ಜಾಯಿನ್ ಆಗಿ ಸ್ಟಡಿ ಮಾಡ್ತಾ ಇರಬೇಕು. ಸೊ ಇದು ಬಂದು ಫಸ್ಟ್ ರೂಲ್ಸ್. ನೆಕ್ಸ್ಟ್ ಬಂದು ನಿಮ್ಗೆ ಏನ್ ಹೇಳ್ಬೇಕಂದ್ರೆ 12th ಸ್ಟ್ಯಾಂಡರ್ಡ್ ಅಂದ್ರೆ 12th ಕ್ಲಾಸ್ ಅಲ್ಲಿ 75% ಪಾಸ್ ಆಗಿರ್ಬೇಕು. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡ್ ಇಯರ್ ಅವ್ರು ಏನ್ ಇರ್ತಾರಲ್ಲ, ಆಫ್ಟರ್ 10th ಆದ್ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನ್ ಓದಿರ್ತಾರೆ ಆ ಪರ್ಟಿಕ್ಯುಲರ್ ಸೆಕೆಂಡ್ ಇಯರ್ ಬಂದ್ಬಿಟ್ಟು 75% ಅಷ್ಟು ಪಾಸ್ ಆಗಿರ್ಬೇಕು. ನಂತರ ಬಂದು ಆನ್ಯುಯಲ್ ಇನ್ಕಮ್ ಕೂಡ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆನ್ಯುಯಲ್ ಇನ್ಕಮ್ ಬಂದು 8 ಲಕ್ಷದ ಒಳಗಡೆನೆ ಇರಬೇಕು. 8 ಲಕ್ಷದ ಒಳಗಡೆ ಇದ್ರೆ ಮಾತ್ರ ಇದನ್ನ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಸೊ ನಂತರ ಬಂದ್ಬಿಟ್ಟು ಇದು ಎಲಿಜಿಬಿಲಿಟಿ ಕ್ರಿಟೇರಿಯಾ ಆಯ್ತು. ಸೊ ನೆಕ್ಸ್ಟ್ ಬಂದು ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನ್ ಬೇಕಾಗಿರುತ್ತೆ, ಸಿಂಪಲ್ ಡಾಕ್ಯುಮೆಂಟೇಶನ್ಸ್ ಇರುತ್ತೆ. ಫಸ್ಟ್ ಒಂದು ಅಡ್ರೆಸ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಇಲ್ಲ ಪಾನ್ ಕಾರ್ಡ್, ಮೂರಲ್ಲಿ ಯಾವ್ದಾದ್ರು ಒಂದನ್ನ ಸಬ್ಮಿಟ್ ಮಾಡ್ಬೋದು. ನಂತರ ಬಂದ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ನಂತರ ಬಂದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಒಂದು ಸ್ಕಾಲರ್ಶಿಪ್ಸ್ ಕ್ರೆಡಿಟ್ ಆಗೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ. ನಂತರ ನೋಡೋದಾದ್ರೆ ಅಡ್ಮಿಷನ್ ರೆಸಿಪ್ಟ್ ಬೇಕಾಗುತ್ತೆ. ಅಂದ್ರೆ ಏನ್ BE ಅಥವಾ BTech ವಿದ್ಯಾರ್ಥಿಗಳು ಪ್ರಸ್ತುತ ಒಂದು ಪ್ರೆಸೆಂಟ್ ಇಯರ್ ಅಲ್ಲಿ ಜಾಯಿನ್ ಆಗಿರ್ತಾರಲ್ಲ ಕಾಲೇಜಿಗೆ, ಸೊ ಅದ್ರದ್ದು ಅಡ್ಮಿಷನ್ ರೆಸಿಪ್ಟ್ ಬೇಕಾಗೇ ಆಗುತ್ತೆ. ಸೊ ಇದು ಇದ್ರೇನೆ ನಿಮ್ಗೆ ಅಪ್ರೂವಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಬಂದು 12th ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಶೀಟ್ ಕೂಡ ಕೊಡ್ಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ಅಲ್ಲಿ 75% ಎಬೋ ಇದ್ರೆ ಮಾತ್ರ ನಿಮ್ಗೆ ಇದು ಸಿಗೋದಕ್ಕೆ ಸಾಧ್ಯ. ಸೊ ಇಷ್ಟು ಬಂದ್ಬಿಟ್ಟು ಹಾಗೇನೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ 2. ಇಷ್ಟು ಕೂಡ ಡಾಕ್ಯುಮೆಂಟೇಶನ್ಸ್ ಡೀಟೇಲ್ಸ್. ಸೊ ನಂತರ ಬಂದ್ಬಿಟ್ಟು ಎಲ್ಲಿ ಅಪ್ಲೈ ಮಾಡ್ಬೇಕು, ಹಾಗೆ ಹೇಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ತುಂಬಾ ಸಿಂಪಲ್. ಇಲ್ಲ ಒಂದು ಆನ್ಲೈನ್ ಹೋಗ್ಬೋದು, ಇಲ್ಲ ಆಫ್ಲೈನ್ ಹೋಗ್ಬೋದು. ಆನ್ಲೈನ್ ಮೀನ್ಸ್ ನೀವೇ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಆ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋದು. ಹಾಗೆ ವೆಬ್ಸೈಟ್ ಕೂಡ ಹೇಳ್ತೀನಿ ನೋಡಿ. ಸೊ ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಅದು ಬಂದು www.b4s.in/praja/rcsp6 ಅನ್ನೋ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ಇದ್ ಮಾಡುವಂತಹ ಎಲ್ಲಾ ಡಾಕ್ಯುಮೆಂಟೇಶನ್ಸ್ಗಳು ಕೂಡ ನೀವು ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಒಂದು ಅಪ್ರೂವಲ್ ಪ್ರೋಸೆಸ್ ನಡೀತಾ ಇರುತ್ತೆ. ಇಲ್ಲ ನನ್ಗೆ ಇದೇನು ಗೊತ್ತಿಲ್ಲ, ತುಂಬಾ ನಾಲೆಡ್ಜ್ ಇಲ್ಲ ನನ್ಗೆ ಅಂತ ಹೇಳಿದ್ರೆ ನಿಮಗೆ ನೀವು ಆಫ್ಲೈನ್ ಹೋಗ್ಬೋದು. ಆಫ್ಲೈನ್ ಮೀನ್ಸ್ ನಿಮ್ಗೆ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು, ಬೆಂಗಳೂರು ಯಾವ್ದಾದ್ರು ಒಂದು ಸೈಬರ್ ಸೆಂಟರ್ ಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿ ನೀವು ಡಾಕ್ಯುಮೆಂಟೇಶನ್ಸ್ ಗಳನ್ನ ಕೊಟ್ರೆ ಅವರೇ ನೀಟಾಗಿ ಅಪ್ಲೋಡ್ ಮಾಡಿ ಅದನ್ನ ಅಪ್ಲೈಯೂ ಮಾಡಿ ನಿಮ್ಗೊಂದು ಅಕ್ನಾಲಜ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಅಕ್ನಾಲಜ್ಮೆಂಟ್ ಇಟ್ಕೊಂಡು ಅದನ್ನ ಸ್ಟೇಟಸ್ ಚೆಕ್ ಮಾಡಿ ಅಪ್ರೂವಲ್ ಆದ ನಂತರ ನಿಮ್ಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ಸ್ ಆಗುತ್ತೆ. ಸೊ ಇಷ್ಟು ಬಂದು ಈ ಒಂದು ಏನಂತ ಹೇಳ್ತೀವಿ ಪ್ಯಾನಸೋನಿಕ್ ರಟ್ಟಿ ಛತ್ರ ಅನ್ನೋ ಕಂಪನಿಯ ಸ್ಕಾಲರ್ಶಿಪ್ ಡೀಟೇಲ್ಸ್. ಸೊ ಈ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸ್
ಈಗ ಹೇಳಿದಿನಲ್ಲ, ಇದನ್ನ ನಾನು ಯಾವಾಗ ಬೇಕಾದ್ರೂ ಅವಾಗ ಅಪ್ಲೈ ಮಾಡ್ಬೋದು ಅಂತ ಅನ್ಕೋಬೇಡಿ. ಯಾಕಂದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇದೆ. ಸೊ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 4ನೇ ತಾರೀಕು, ಅಂದ್ರೆ ಮುಂದಿನ ತಿಂಗಳು 4ನೇ ತಾರೀಕುವರೆಗೂ ಮಾತ್ರ ಇದನ್ನ ಅಪ್ಲೈ ಮಾಡ್ಬೋದು. ಅದನ್ನ ಬಿಟ್ಟು ನಾನು ಅದಾದ್ಮೇಲೂ ಅಪ್ಲೈ ಮಾಡ್ತೀನಿ ಅಂದ್ರೆ ವೆಬ್ಸೈಟ್ ಲಾಕ್ ಮಾಡಿರ್ತಾರೆ. ನೀವು ಅಪ್ಲೈ ಮಾಡಿದ್ರು ಕೂಡ ಅದು ವೇಸ್ಟ್ ಆಗತ್ತೆ. ದಯವಿಟ್ಟು ಎಲ್ರು ಕೂಡ, ಆದ್ರೆ ಎಲ್ಲಾ ಒಂದು ಬಿ.ಟೆಕ್ ವಿದ್ಯಾರ್ಥಿಗಳು ಈ ಒಂದು ಒಳ್ಳೆ ಅವಕಾಶನ ಬಳಸ್ಕೊಳ್ಳಿ, ಈ ಯೋಜನೆಯ ಒಂದು ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಂತರ ಹಾಗೇನೇನೆ ನಿಮ್ಮ ಒಂದು ಮನೆಯಲ್ಲಿ ಬಿ.ಇ ಅಥವಾ ಬಿ.ಟೆಕ್ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಬೇರೆ ಯಾರಿದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಬೇರೆ ಯಾರೇ ಇದ್ರು ಅವರೆಲ್ರಿಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಅದು ಓದ್ತಾ ಇಲ್ಲ ಅಥವಾ ಅವ್ರಿಗೆ ಯೂಸ್ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮಿಂದ ಬೇರೆಯವ್ರಿಗಾದ್ರೂ ಹೆಲ್ಪ್ ಆಗತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂನು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೇನೆ ಇನ್ನಷ್ಟು ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್‌ಶಿಪ್ಸ್ ಆಗಿರ್ಬೋದು ನಿಮಗ್ ಬೇಕಂದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ಬೇಕಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.